ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ಈ ಗೂಗಲ್ ಎ ಸ್ಟುಡಿಯೋದಿಂದ IPO ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಬನ್ನಿ. ಕೇಳಿಸ್ತಾ ಇದೆಯಾ? ಹೌದು, ಕೇಳಿಸ್ತಿದೆ. ನೀವು ಸ್ಪಷ್ಟವಾಗಿ ಮಾತಾಡ್ತಿದ್ದೀರಾ. IPO ಬಗ್ಗೆ ಜನರು ಸಾಮಾನ್ಯವಾಗಿ ಯಾವ ಪ್ರಶ್ನೆಗಳನ್ನು ಕೇಳುತ್ತಾರೆ? IPO ಅಂದ್ರೆ ಏನು, ಅದರ ಪ್ರಯೋಜನಗಳೇನು, ಹೂಡಿಕೆ ಮಾಡೋದು ಹೇಗೆ ಹಾಗೂ ಅದರಲ್ಲಿರುವ ನಷ್ಟಗಳೇನು ಅಂತ ಜನರು ಸಾಮಾನ್ಯವಾಗಿ ಕೇಳ್ತಾರೆ. IPO ಅಂದ್ರೆ ಏನು? IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಒಂದು ಕಂಪನಿ ಮೊದಲ ಬಾರಿ ತನ್ನ ಷೇರುಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡುವುದನ್ನೇ IPO ಅಂತಾರೆ. IPO ಎಲ್ಲರಿಗೂ ಸಿಗುತ್ತಾ? ಖಂಡಿತ. IPO ಯಾರು ಬೇಕಾದರೂ ಹೂಡಿಕೆ ಮಾಡಬಹುದು. ಆದರೆ ಹೂಡಿಕೆಗೂ ಒಂದು ಮಿತಿ ಇರುತ್ತೆ. ಹೂಡಿಕೆ ಮಾಡಿದರೆ ಸಿಗುತ್ತಾ? ಹೌದು, ಹೂಡಿಕೆ ಮಾಡಿದಾಗ ನಿಮಗೆ ಕಂಪನಿಯ ಷೇರುಗಳು ಸಿಗ್ತವೆ. ಕಂಪನಿಯ ಬೆಳವಣಿಗೆಯೊಂದಿಗೆ ನಿಮ್ಮ ಹೂಡಿಕೆಯ ಮೌಲ್ಯವು ಹೆಚ್ಚಾಗುತ್ತೆ. IPOದಲ್ಲಿ ಹೂಡಿಕೆ ಮಾಡಿದ ಪ್ರತಿಯೊಬ್ಬರಿಗೂ ಸಿಗುತ್ತಾ? ಹಾಗೇನಿಲ್ಲ. IPOನಲ್ಲಿ ಹೂಡಿಕೆ ಮಾಡಲು ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಷೇರುಗಳು ಸಿಗೋದಿಲ್ಲ. ಕಂಪನಿಯು ಬೇಡಿಕೆಗನುಗುಣವಾಗಿ ಷೇರುಗಳನ್ನು ಹಂಚಿಕೆ ಮಾಡುತ್ತದೆ. ಹೇಗೆ ಹಂಚಿಕೆ ಮಾಡುತ್ತದೆ? ಸಾಮಾನ್ಯವಾಗಿ ಬೇಡಿಕೆ ಹೆಚ್ಚಿದ್ದರೆ ಷೇರುಗಳನ್ನು ಅನುಪಾತದ ಆಧಾರದ ಮೇಲೆ ಹಂಚಿಕೆ ಮಾಡಲಾಗುತ್ತದೆ. ಅಂದ್ರೆ ನೀವು ಹೆಚ್ಚು ಷೇರುಗಳಿಗೆ ಅರ್ಜಿ ಸಲ್ಲಿಸಿದರೂ ನಿಮಗೆ ಕಡಿಮೆ ಷೇರುಗಳು ಸಿಗಬಹುದು. IPOದಲ್ಲಿ ಷೇರು ಸಿಕ್ಕರೆ ಲಾಭ ಆಗುತ್ತಾ? ಹೌದು, ಕಂಪನಿಯ ಬೆಲೆ ಹೆಚ್ಚಾದ್ರೆ ನಿಮ್ಮ ಷೇರುಗಳ ಮೌಲ್ಯವು ಹೆಚ್ಚಾಗುತ್ತದೆ. ಆಗ ನೀವು ಲಾಭದಲ್ಲಿ ಮಾರಬಹುದು. ಆದರೆ ನಷ್ಟದ ಸಾಧ್ಯತೆಯೂ ಇರುತ್ತದೆ. IPOದಲ್ಲಿ ಇನ್ವೆಸ್ಟ್ ಮಾಡಿದರೆ ಹಣ ಡಬಲ್ ಆಗುತ್ತಾ? ನಿಖರವಾಗಿ ಹೇಳುವುದು ಕಷ್ಟ. ಹಣ ದ್ವಿಗುಣಗೊಳ್ಳಬಹುದು ಅಥವಾ ಕಡಿಮೆಯೂ ಆಗಬಹುದು. ಕಂಪನಿಯ ಕಾರ್ಯಕ್ಷಮತೆ ಮೇಲೆ ಅವಲಂಬಿತವಾಗಿರುತ್ತದೆ. IPOದಲ್ಲಿ ಇನ್ವೆಸ್ಟ್ ಮಾಡಿದರೆ ಲಾಸ್ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ, ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತವಾಗಿ ಲಾಭ ಆಗುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. IPOನಲ್ಲಿ ಹೂಡಿಕೆ ಮಾಡುವುದು ಮಾರುಕಟ್ಟೆಯ ಅಪಾಯಗಳಿಗೆ ಒಳಪಟ್ಟಿರುತ್ತದೆ. ಕಂಪನಿಯು ನಷ್ಟವನ್ನು ಅನುಭವಿಸಿದರೆ ನಿಮ್ಮ ಹೂಡಿಕೆಯ ಮೌಲ್ಯವು ಕಡಿಮೆಯಾಗಬಹುದು. IPOದಲ್ಲಿ ಯಾವಾಗ ಹೂಡಿಕೆ ಮಾಡಬೇಕು? ಒಳ್ಳೆಯ ಕಂಪನಿಗಳು ಮತ್ತು ಭವಿಷ್ಯದಲ್ಲಿ ಉತ್ತಮವಾಗಿ ಬೆಳೆಯುವ ಸಾಮರ್ಥ್ಯವಿರುವ ಕಂಪನಿಗಳ IPOಗಳಲ್ಲಿ ಹೂಡಿಕೆ ಮಾಡುವುದು ಉತ್ತಮ. ಹಾಗೂ ಹೂಡಿಕೆ ಮಾಡುವ ಮೊದಲು ಕಂಪನಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವುದು ಮುಖ್ಯ. IPOದಲ್ಲಿ ಸಿಕ್ಕಂತ ಷೇರುಗಳನ್ನು ಯಾವಾಗ ಮಾರಬಹುದು? ಅದು ನಿಮ್ಮ ಹೂಡಿಕೆಯ ಉದ್ದೇಶದ ಮೇಲೆ ಅವಲಂಬಿತವಾಗಿರುತ್ತದೆ. ನೀವು ಅಲ್ಪಾವಧಿಯಲ್ಲಿ ಲಾಭ ಪಡೆಯಲು ಬಯಸಿದರೆ ಷೇರುಗಳ ಬೆಲೆ ಹೆಚ್ಚಾದಾಗ ಮಾರಾಟ ಮಾಡಬಹುದು. ದೀರ್ಘಾವಧಿಗೆ ಹೂಡಿಕೆ ಮಾಡಿದರೆ ಕಂಪನಿಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಹೆಚ್ಚು ಕಾಲ ಇಟ್ಟುಕೊಳ್ಳಬಹುದು. IPOದಲ್ಲಿ ಹೂಡಿಕೆ ಮಾಡಲು ಬೇರೆ ಬೇರೆ ಡಿಮ್ಯಾಟ್ ಖಾತೆಯನ್ನು ಉಪಯೋಗಿಸಬಹುದಾ? ಹೌದು, IPOನಲ್ಲಿ ಹೂಡಿಕೆ ಮಾಡಲು ನೀವು ಬೇರೆ ಬೇರೆ ಡಿಮ್ಯಾಟ್ ಖಾತೆಗಳನ್ನು ಬಳಸಬಹುದು. ಆದರೆ ಪ್ರತಿ ಖಾತೆಯಿಂದಲೂ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಪ್ರತ್ಯೇಕ ಖಾತೆಯಿಂದ ಅರ್ಜಿ ಸಲ್ಲಿಸಿದರೆ ಸಿಗುವ ಚಾನ್ಸಸ್ ಇದೆಯಾ? ಹೌದು, ಪ್ರತಿ ಖಾತೆಯಿಂದಲೂ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿದರೆ ಷೇರುಗಳನ್ನು ಪಡೆಯುವ ಅವಕಾಶಗಳು ಹೆಚ್ಚಾಗಬಹುದು. ಆದರೆ ಅಂತಿಮ ಹಂಚಿಕೆಯು ಕಂಪನಿಯ ನಿಯಮಗಳು ಮತ್ತು ಬೇಡಿಕೆಯ ಆಧಾರದ ಮೇಲೆ ನಿರ್ಧರಿಸಲ್ಪಡುತ್ತದೆ. IPOದಲ್ಲಿ ಲಾಸ್ ಆಗುವುದೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾವುದೇ ಹೂಡಿಕೆಯಲ್ಲೂ ನಷ್ಟದ ಸಾಧ್ಯತೆ ಇರುತ್ತದೆ. IPO ಕೂಡ ಅದಕ್ಕೆ ಅರ್ಥವಾಗಿಲ್ಲ. ಮಾರುಕಟ್ಟೆಯ ಪರಿಸ್ಥಿತಿಗಳು ಅಥವಾ ಕಂಪನಿಯ ಕಾರ್ಯಕ್ಷಮತೆಯಲ್ಲಿ ಬದಲಾವಣೆಗಳಾದಲ್ಲಿ ಹೂಡಿಕೆಯ ಮೌಲ್ಯವು ಕಡಿಮೆಯಾಗಬಹುದು. ಆದ್ದರಿಂದ ಹೂಡಿಕೆ ಮಾಡುವ ಮೊದಲು ಸರಿಯಾದ ಮಾಹಿತಿಯನ್ನು ಪಡೆದು ಎಚ್ಚರಿಕೆಯಿಂದ ನಿರ್ಧಾರ ಕೈಗೊಳ್ಳಬೇಕು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂದ್ರೆ ಏನು? ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂದ್ರೆ
ಐಪಿಒ ಲಿಸ್ಟಿಂಗ್ಗಿಂತ ಮೊದಲು ಷೇರುಗಳನ್ನು ಅನಧಿಕೃತ ಮಾರುಕಟ್ಟೆಯಲ್ಲಿ ಯಾವ ಬೆಲೆಗೆ ವ್ಯಾಪಾರ ಮಾಡಲಾಗುತ್ತಿದೆ ಅನ್ನೋದರ ವ್ಯತ್ಯಾಸ. ಇದು ಐಪಿಒ ಬಗ್ಗೆ ಮಾರುಕಟ್ಟೆಯಲ್ಲಿರುವ ನಿರೀಕ್ಷೆಯನ್ನು ತೋರಿಸುತ್ತದೆ. ಐಪಿಒ ಬೆಲೆ ಹೇಗೆ ನಿರ್ಧಾರವಾಗುತ್ತದೆ? ಕಂಪನಿಯ ಹಣಕಾಸು ವರದಿಗಳು, ಉದ್ಯಮದ ನಿರೀಕ್ಷೆಗಳು ಹಾಗೂ ಹೂಡಿಕೆದಾರರ ಬೇಡಿಕೆಯ ಆಧಾರದ ಮೇಲೆ ಐಪಿಒ ಬೆಲೆಯನ್ನು ನಿರ್ಧರಿಸಲಾಗುತ್ತದೆ. ಕಂಪನಿಯು ತನ್ನ ಹಣಕಾಸು ವರದಿಯನ್ನು ಪರಿಶೀಲಿಸಿ, ಮಾರುಕಟ್ಟೆಯಲ್ಲಿರುವ ಬೇಡಿಕೆಯನ್ನು ಪರಿಗಣಿಸಿ, ತಜ್ಞರೊಂದಿಗೆ ಚರ್ಚಿಸಿ ಬೆಲೆಯನ್ನು ನಿಗದಿಪಡಿಸುತ್ತದೆ. ಐಪಿಒದಲ್ಲಿ ಅಲರ್ಟ್ ಆದ ಷೇರುಗಳನ್ನು ಹೇಗೆ ಪರಿಶೀಲಿಸುವುದು? ಒಳ್ಳೆಯ ಹಣಕಾಸು ವರದಿಗಳನ್ನು, ಉತ್ತಮ ಬೆಳವಣಿಗೆಯ ಸಾಮರ್ಥ್ಯವನ್ನು ಹಾಗೂ ಮಾರುಕಟ್ಟೆಯಲ್ಲಿ ಉತ್ತಮ ಭವಿಷ್ಯವನ್ನು ಹೊಂದಿರುವ ಕಂಪನಿಗಳ ಐಪಿಒಗಳಲ್ಲಿ ಹೂಡಿಕೆ ಮಾಡುವುದು ಉತ್ತಮ. ಕಂಪನಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವುದು ಮುಖ್ಯ. ಮತ್ತೆ ಯಾವ ತರನಾದ ಪ್ರಶ್ನೆಗಳನ್ನು ಜನರು ಕೇಳಬಹುದು ಐಪಿಒ ಬಗ್ಗೆ? ಐಪಿಒ ಹೂಡಿಕೆಗೆ ಅಗತ್ಯವಿರುವ ದಾಖಲೆಗಳು, ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಐಪಿಒಗೆ ಸಂಬಂಧಿಸಿದ ನಿಯಮಗಳು ಮತ್ತು ಮಾರ್ಗಸೂಚಿಗಳ ಬಗ್ಗೆ ಕೂಡ ಜನರು ಕೇಳಬಹುದು. ಐಪಿಒ ಬಗ್ಗೆ ಯಾವ ದಾಖಲಾತಿಗಳು ಬೇಕು? ಐಪಿಒದಲ್ಲಿ ಹೂಡಿಕೆ ಮಾಡಲು KYC ದಾಖಲೆಗಳು ಅಂದರೆ ಓಕೆ, ಮುಂದುವರಿಯಬೇಕೆ? ಯಾವ ವಿಷಯದ ಬಗ್ಗೆ ಹೆಚ್ಚು ಮಾಹಿತಿ ಬೇಕು? ಡಿಮ್ಯಾಟ್ ಅಕೌಂಟ್ ರೆಡಿ ಇರುತ್ತೆ, ಮತ್ತೆ ಯಾಕೆ ಈ KYC ಪಾನ್ ಕಾರ್ಡ್ ಕೇಳ್ತಾರೆ? ಹೌದು, ಡಿಮ್ಯಾಟ್ ಖಾತೆ ಇದ್ದರೂ ಹೂಡಿಕೆದಾರರ ಸಂಪೂರ್ಣ ಮಾಹಿತಿಯನ್ನು ಪಡೆಯಲು KYC ದಾಖಲೆಗಳು ಅಗತ್ಯ. ಪ್ಯಾನ್ ಕಾರ್ಡ್ ಗುರುತಿನ ದೃಢೀಕರಣಕ್ಕೆ ಮತ್ತು ಹಣಕಾಸು ವಹಿವಾಟುಗಳ ನಿಯಂತ್ರಣಕ್ಕೆ ಬೇಕಾಗುತ್ತದೆ. ಐಪಿಒ ಅಲರ್ಟ್ ಆಗಲು ಹಾಗೂ ಡಿಮ್ಯಾಟ್ ಖಾತೆ ರೆಡಿ ಇದ್ದಲ್ಲಿ ಇವು ಅವಶ್ಯಕತೆ ಇರುವುದಿಲ್ಲ, ಹೌದಾ? ನೀವು ಹೇಳಿದ್ದು ಸರಿ. ಡಿಮ್ಯಾಟ್ ಖಾತೆ ಸಿದ್ಧವಿದ್ದರೆ ಐಪಿಒಗೆ ನೇರವಾಗಿ ಅರ್ಜಿ ಸಲ್ಲಿಸಬಹುದು, ಆದರೆ KYC ನಿಯಮಗಳನ್ನು ಪಾಲಿಸುವುದು ಅವಶ್ಯಕವಾಗಿರುತ್ತದೆ. ಮತ್ತೆ ಯಾವ ಪ್ರಶ್ನೆಗಳನ್ನು ಜನರು ಕೇಳಬಹುದು? ಐಪಿಒ ಹೂಡಿಕೆಗೆ ಸಂಬಂಧಿಸಿದ ತೆರಿಗೆ ನಿಯಮಗಳು ಹಾಗೂ ಹೂಡಿಕೆದಾರನ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಕೂಡ ಜನರು ಪ್ರಶ್ನೆಗಳನ್ನು ಕೇಳಬಹುದು. ಐಪಿಒದಲ್ಲಿ ತೆರಿಗೆ ಕಟ್ಟಬೇಕಾ? ಐಪಿಒ ಹೂಡಿಕೆಗೆ ತೆರಿಗೆಯನ್ನು ಕಟ್ಟಬೇಕಾ? ಹೌದು. ಐಪಿಒನಲ್ಲಿ ಲಾಭ ಗಳಿಸಿದರೆ ಆ ಲಾಭದ ಮೇಲೆ ಬಂಡವಾಳ ಲಾಭಾಂಶ ತೆರಿಗೆ ಕಟ್ಟಬೇಕಾಗುತ್ತದೆ. ತೆರಿಗೆಯ ಪ್ರಮಾಣವು ನೀವು ಷೇರುಗಳನ್ನು ಎಷ್ಟು ಕಾಲ ಇಟ್ಟುಕೊಂಡಿದ್ದೀರಿ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತದೆ. ಲಾಭದ ಸಮಯ ಮತ್ತು ಲಾಭದ ಮೇಲೆ ಹೇಗೆ ನಿರ್ಧಾರವಾಗುತ್ತೆ? ಹೌದು, ಅಲ್ಪಾವಧಿಯ ಲಾಭಗಳಿಗೆ ಬೇರೆ ತೆರಿಗೆ ದರವಿರುತ್ತದೆ ಮತ್ತು ದೀರ್ಘಾವಧಿಯ ಲಾಭಗಳಿಗೆ ಬೇರೆ. ಸಾಮಾನ್ಯವಾಗಿ ದೀರ್ಘಾವಧಿಯ ಲಾಭಗಳಿಗೆ ಕಡಿಮೆ ತೆರಿಗೆ ದರ ಇರುತ್ತದೆ. ಮೇಲಿನ ವಿಚಾರಗಳು ತಿಳಿಸಿದಿರಲ್ಲ, ಅವೆಲ್ಲ ಸತ್ಯವಾ? ಹೌದು, ನಾನು ನಿಮಗೆ ತಿಳಿಸಿದ ಮಾಹಿತಿಗಳು ಸಾಮಾನ್ಯವಾಗಿ ಐಪಿಒಗೆ ಸಂಬಂಧಿಸಿದ ನಿಜವಾದ ವಿಷಯಗಳು. ಆದರೂ ನೀವು ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆಯನ್ನು ಪಡೆಯುವುದು ಉತ್ತಮ. ಓಕೆ, ಧನ್ಯವಾದಗಳು. ತೊಂದರೆ ಇಲ್ಲ. ನಿಮಗೆ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ. ನಮಸ್ಕಾರ ಸ್ನೇಹಿತರೆ, ಈ ಐಪಿಒ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ಈ ತಿಳಿಸಿದ ವಿಚಾರಗಳು AI ಜನರೇಟೆಡ್ ಆಗಿರುವುದರಿಂದ ನಿಮ್ಮ ಆರ್ಥಿಕ ಸಲಹೆಗಾರರ ಅಭಿಪ್ರಾಯ ಪಡೆದು ಮುಂದುವರಿಯಬೇಕಾಗಿ ತಮ್ಮಲ್ಲಿ ವಿನಂತಿ.